ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ, ಇದು ಗುರುವಾರದ ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ನಾನು ಬೇಗ ಬೇಗ ಕೆಲಸ ಮಾಡೋಣ ಅನ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡು ದೇವ್ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಬೇಗ ಎಲ್ಲ ಪೂಜೆ ಎಲ್ಲ ಆಯ್ತು. ನೋಡಿ, ನಮ್ಮ ರಾಯರ ಜೊತೆ ನಾನು ಫೋಟೋ ತಗೊಂಡಿದ್ದೀನಿ. ಏನೋ ಒಂಥರ ಖುಷಿ ಆಯ್ತು, ಇಷ್ಟು ಚೆನ್ನಾಗಿ ಬಂತಲ್ಲ ಫೋಟೋ ಅಂತ. ನಾನು ದೋಸೆಗೆ ಮಾಡಿದ್ದೆ, ದೋಸೆಗೆ ಹಾಕಿದ್ದೆ. ಗುರುವಾರ ಬೇಗನೆ ಏನಾರ ಮಾಡ್ಬೇಕಲ್ಲ ಅಂತ ದೋಸೆಗೆ ಹಾಕ್ಬಿಟ್ಟಿದ್ದೆ. ಅದ್ರ ಜೊತೆ ನನ್ನ ಮಗಳಂದ್ಲು ಗೋರಿಕಾಯಿ ಪಲ್ಯ ಮಾಡ್ಕೊಡು ಮಮ್ಮಿ ನಂಗೆ ಅಂತ. ಅವಳಿಗೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಸೀಬೆಹಣ್ಣು ಕಟ್ ಮಾಡಿಕೊಟ್ಟಿದ್ದೆ, ತಿಂತಾ ಕೂತಿದ್ಲು. ಅಷ್ಟ್ರಲ್ಲಿ ದೋಸೆ ಕೊಡ್ತೀನಿ ಮಗಳೇ, ತಿಂತಾ ಇರು ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಟ್ಟೆ. ತಿಂತಾ ಇದ್ದಾಳೆ. ತಿಂದು ಇನ್ನ ರೆಡಿ ಆಗಬೇಕು. ಅವ್ರದ್ದು ಸ್ನಾನ ಪೂಜೆ ಎಲ್ಲ ಆಗಿದೆ. ನಂದು ಕೂಡ ಪೂಜೆ ಎಲ್ಲ ಮುಗ್ದಿತ್ತು. ಏನು ಫ್ರೆಂಡ್ಸ್, ಪಲ್ಯಗೆ ಏನಿಲ್ಲ, 3 ಐಟಮ್ಮು: ಕಡಲೆಕಾಯಿ ಬೀಜ, ಈರುಳ್ಳಿ, ಟೊಮೆಟೊ ಅಷ್ಟೇನೆ. ಕಡಲೆಕಾಯಿ ಬೀಜ ಅಂದರೆ ಇದು ಹಸಿ ಕಡಲೆಕಾಯಿ ಬರುತ್ತೆ ನೋಡಿ, ಅದನ್ನ ಬಿಡಿಸಿ ಇಟ್ಕೊಂಡಿದ್ದೆ. ಅದನ್ನ ಹಾಕೋದ್ರಿಂದನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಚೆನ್ನಾಗಿರುತ್ತೆ ಮಾತ್ರ. ಹಸಿ ಕಡಲೆಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ ಮಾತ್ರ. ಚೆನ್ನಾಗಿತ್ತು. ಈಗ ಹುರಿದಿಟ್ಕೊಂಡಿದ್ದೀನಿ. ಮತ್ತೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಮೇಲೆ ನಾನು ಗೋರಿಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಪಿತ್ತ ಅಂತ ಏನೋ ಹೇಳ್ತಾರೆ, ಅದಿರುತ್ತಂತೆ. ಅದರಿಂದ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಕೆಲವರು ಬೇಯಿಸ್ಕೋತಾರೆ. ಹಂಗೆ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟೇ ಹೊಂಟೋಗ್ಬಿಡುತ್ತೆ. ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಅದ್ರ ಪಿತ್ತಾಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಕಡೆ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಾನು ಹಂಚಲ್ಲಿ ಗೋರಿಕಾಯಿ ಹುರ್ಕೋತಾ ಇದ್ನಲ್ಲ, ಅದು ಕೂಡ ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಅದು ಕೂಡ ಈಗ ಹಾಕ್ತಾ ಇದ್ದೀನಿ ಪಾತ್ರೆಗೆ. ಏನಿಲ್ಲ, ಬೇಗ ಆಗೋಗುತ್ತೆ. ಇದು ಬೇಗ ಆಗೋದ್ರಿಂದನೇ, ಇದು ಸಿಂಪಲ್ ಅಲ್ವಾ ಫ್ರೆಂಡ್ಸ್, ಬೇಗನೆ ಆಗೋಗುತ್ತೆ. ಪಲ್ಯ ಮಾತ್ರ ತುಂಬಾ ನಿಧಾನ ಏನಾಗೋದಿಲ್ಲ. ನಮ್ಗೆ ಅವರು ಹಾಸ್ಪಿಟಲ್ಗೆ 10 ಗಂಟೆಗೆಲ್ಲ ಬರಕ್ ಹೇಳಿದ್ರು. ಅದು 9:45 ಆಗೋಗಿತ್ತು. ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ತಾ ಇದ್ದೀನಿ. ಬೇಗ ಬೇಗ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೇನಾಯ್ತು ಫ್ರೆಂಡ್ಸ್, ಪಲ್ಯ ರೆಡಿ ಆಗಿದೆ. ಇದೇ ನಾನು ಹಸಿ ನುಡಿ ಕಡಲೆಕಾಯಿ ಅಂತ ಹೇಳಿದ್ನಲ್ಲ, ಅದು ನೋಡಿ ನಮ್ಗೆ ಈ ತರ ಆಗುತ್ತೆ. ಹುಳುಡಿ ಅಷ್ಟು ಬರೋದಿಲ್ಲ, ಆದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ. ತಿನ್ನಕ್ಕಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಬೇಗ ಟಿಫನ್ ಮಾಡ್ಕೊಂಡ್ಬಿಟ್ಟು ನಾವು ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ. ನಮ್ಗೆ ಒಂದು ಟೆಸ್ಟ್ ಬರ್ಕೊಟ್ಟಿದ್ರು, ಅದನ್ನ ಮಾಡಿಸ್ಕೊಂಡು ನಾವು ಈ ಹಾಸ್ಪಿಟ್ಲಿಗೆ ಬರೋ ಗಂಟ ಸಂಜೆನೆ ಆಗೋಯ್ತು. ನನ್ಗೆ ಅಲ್ಲಿ ಆ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಆ ಹಾಸ್ಪಿಟಲ್ದು ವಿಡಿಯೋ ಮಾಡಿಲ್ಲ. ಇಲ್ಲಿ ತೋರಿಸ್ತಾ ಇರೋದು ನನ್ನ ಮಗಳಿಗೆ ಈ ಹಾಸ್ಪಿಟಲ್ ಅಲ್ಲಿ. ಅವಳನ್ನ ಆಲ್ರೆಡಿ ಒಳಗ್ ಕರ್ಕೊಂಡು ಹೋಗಿದ್ದಾರೆ. ಟೆಸ್ಟ್ ಮಾಡ್ತಾ ಇದ್ರು ಅವಳಿಗೆ. ಡಾಕ್ಟರ್ ಕೂಡ ಇನ್ನೂ ಬಂದಿರ್ಲಿಲ್ಲ. ಒಳಗಡೆ ಅವಳಿಗೆ BP ಚೆಕಪ್ ಏನೇನೋ ಅವ್ರ ಪ್ರೊಸೀಜರ್ ಎಲ್ಲ ಏನಿರುತ್ತೆ ಅದೆಲ್ಲ ಮಾಡ್ತಾ ಇದ್ರು. ಈ ರೂಮ್ ಒಳಗೇನೆ ನನ್ನ ಮಗಳಿರೋದು. ನನ್ನ ಕರೀತಾರೆ, ನಾನು ಹೋಗ್ತೀನಿ. ಹೋದಾಗ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಇದು ಮಾಡ್ಬೇಕೋ ಮಾಡ್ಬಾರ್ದು ಅದು ಕೂಡ ಗೊತ್ತಿಲ್ಲ, ಆದ್ರೂ ಮಾಡಿದ್ದೆ. ಅದೆಲ್ಲ ಮುಗೀತು. ಅವಳಿಗೆ ಯಾಕೋ ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಹೇಳಿದ್ಲು. ಅದಕ್ಕೆ ಅಲ್ಲಿ ಪಾವ್ ಭಾಜಿ ಸಿಕ್ಕಿತ್ತು, ಅದನ್ನ ತೆಗೆದುಕೊಟ್ಟೆ. ತಿಂತಾ ಇದ್ದಾಳೆ. ತಿನ್ಕೊಂಡು ಈಗ ಆಯ್ತು, ಚೆಕಪ್ ಎಲ್ಲ ಆಯ್ತು, ಏನು ಇಲ್ಲ, ಡಾಕ್ಟ್ರು ಆರಾಮಾಗಿದೆ ಮಗು ಎಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಹೊರಡೋ ತನಕನೇ 7:30 ಆಗೋಯ್ತು ಫ್ರೆಂಡ್ಸ್.
ಹಾಸ್ಪಿಟ್ಲಿಂದ ಹೊರಡೋದೆ ತುಂಬಾನೇ ಲೇಟ್ ಆಯ್ತು. ಸರಿ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈಗ ದಸರಾ ಆಗಿರೋದ್ರಿಂದ ಎಲ್ಲಾ ಕಡೆ ಲೈಟಿಂಗ್ಸ್ ರೆಡಿ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಒಂದೊಂದ್ ಕಡೆ ಲೈಟ್ ಆನ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ಲೈಟ್ ಗಳಷ್ಟು ಆನ್ ಮಾಡಿಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್. ಈ ಮೊಬೈಲ್ ಅಲ್ಲಿ ಹಿಂಗ್ ಕಾಣಿಸ್ತಿದೆ, ರಿಯಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ತುಂಬಾನೇ ಚೆನ್ನಾಗಿತ್ತು. ಇನ್ನು ಫುಲ್ ಅರೇಂಜ್ಮೆಂಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ನಾವ್ ಏನಾರ ಹೊರಗೆ ಹೋದಾಗ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ಲೈಟಿಂಗ್ಸ್. ಇನ್ನೇನ್ ಫ್ರೆಂಡ್ಸ್, ಮನೆ ಬಂತು. ಮನೆಗೆ ಹೋಗಿ ಇನ್ನೇನು ಅಡ್ಗೆ ಮಾಡ್ಲೇಬೇಕು. ಈಗ ನಾನು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಬೇಳೆ ಸಾಂಬಾರ್ಗೆ ಕ್ಯಾರೆಟು, ಬೀನ್ಸು, ಟೊಮೆಟೊ, ಈರುಳ್ಳಿ, ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ತುಂಬಾ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನನೂ ನಮ್ಗೆ ಅಷ್ಟು ಸರಿ ಊಟ ಅಡ್ಜಸ್ಟ್ ಆಗಿಲ್ಲ ಅಲ್ಲಿ ಹೋಟೆಲ್ ಅಲ್ಲಿ. ಅದಕ್ಕೋಸ್ಕರನೇ ಒಂದೇ ಸಲ ಒಗ್ಗರಣೆ ಕೊಟ್ಕೊಂಡೆ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಇದು ದಿಢೀರ್ ಬೇಳೆ ಸಾರು ಅಂತಾರಲ್ಲ, ಆತರ ಅಂತ ಹೆಸರು ಹೇಳ್ಬೋದು. ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಮಾತ್ರ ಇದು. ಆಮೇಲೆ ತುಂಬಾ ಐಟಮ್ಸ್ ಏನ್ ಬೇಕಾಗಿರಲ್ಲ. ನಾನೇ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಆಡ್ ಮಾಡಿದೀನಿ. ಚೆನ್ನಾಗಿರುತ್ತೆ. ತರಕಾರಿ ಹಾಕ್ಬಿಟ್ಟು ಮಾಡೋಣ, ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಂತಾನೆ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಕೂಡ ಆಡ್ ಮಾಡಿದೀನಿ. ಬೇಳೆ ತೆಗ್ದಿಟ್ಕೊಂಡಿದೀನಿ. ಟೊಮೆಟೊ ಮತ್ತೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಎಣ್ಣೆಲಿ ಫ್ರೈ ಆಗ್ತಾ ಇದೆ. ಇದಕ್ಕೇನು ತುಂಬಾ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ಸಾಸಿವೆ ಸ್ವಲ್ಪ ಸಿಡ್ ಎಣ್ಣೆಲಿ ಒಗ್ಗರಣೆ ಕೊಟ್ಟು ಇದ್ರೆ ಸಾಕು. ನಾನೇ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂತ. ಈಗ ಬೀನ್ಸ್ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ಬೇಗ ಆಗೋಗುತ್ತೆ, ಏನಿಲ್ಲ. ಈ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಎಲ್ಲರೂ ಅಷ್ಟೇ ಬೇಳೆ ಸಾರು ತುಂಬಾನೇ ಇಷ್ಟಪಡ್ತಾರೆ ನಾನ್ ಮಾಡೋದು. ಈಗ ಬೇಳೆನ ಸ್ವಲ್ಪ ತೊಳೆದು ಇಟ್ಕೋತಾ ಇದ್ದೀನಿ. ಈ ಕಪ್ಪಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ನಮ್ಮ ಅಳಿಯನು ಬಂದಿದ್ರು. ಇಲ್ಲ ಅಂದ್ರೆ ನಾನು ಸ್ವಲ್ಪ ಕಮ್ಮಿನೇ ಹಾಕೊಳ್ತೀನಿ. ನಮ್ಮಿಬ್ಬರಿಗೆ ಇಷ್ಟೊಂದು ಸಾಂಬಾರ್ ಬೇಕಾಗೋದಿಲ್ಲ. 3 ಜನ ಆಗಿರೋದ್ರಿಂದ ಇದ್ರಲ್ಲಿ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಬೇಳೆ ತೊಳ್ಕೊಂಡು. ಈಗ ನಾನು ಈರುಳ್ಳಿ, ಟೊಮೆಟೊ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟ ಹಾಕಿದ್ನಲ್ಲ, ತರಕಾರಿ ಎಲ್ಲ ಹಾಕಿದ್ನಲ್ಲ, ಅದ್ರಕ್ಕೆ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಹಿಡಿಯಷ್ಟು ಉಪ್ಪು ಹಾಕಿ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು 3 ರಿಂದ 4 ವಿಶಿಲ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಸಾಕಾಗತ್ತೆ. ತುಂಬಾನೇ ಫ್ರೈ ಮಾಡಕ್ ವಿಶಿಲ್ ಕೂಗಿಸ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ತರಕಾರಿ ಎಲ್ಲ ಫುಲ್ ಬೆಂದೋಗ್ಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಸಾಕು. ಮಾತ್ರ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇನೆ ಚೆನ್ನಾಗಾಗಿತ್ತು. ನಮ್ಮ ಅಳಿಯಾಗೆ ಮತ್ತೆ ನನ್ನ ಮಗಳಿಗೆ ನನ್ಗೆ ಈ ತರ ಸಾರೇನೆ ಇಷ್ಟ. ಬೇಳೆ ಸಾರು ಅಂದ್ರೆ ನಮ್ಗೆ ಆಕ್ಚುಲಿ ತುಂಬಾನೇ ಇಷ್ಟ ಆಗುತ್ತೆ. ಅಷ್ಟ್ರಲ್ಲೊಂದು ಪಾರ್ಸಲ್ ಬಂದಿತ್ತು. ಅದನ್ನ ನನ್ನ ಮಗಳು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಈ ತರ ಪಾರ್ಸಲ್ಗಳು ಏನಾರ ಬಂದಿದ್ರೆ ಅವಳಿಗೆ ಓಪನ್ ಮಾಡಿ ನೋಡೋದು ತುಂಬಾ ಇಷ್ಟ. ಇವತ್ತು ನಾನ್ ಮಾಡ್ತೀನಿ ಇದನ್ ಪಾರ್ಸಲ್, ಇದು ಓಪನ್ ನಾನ್ ಮಾಡ್ತೀನಿ ಅಂತ ಹೇಳಿ ಅವಳೇ ಓಪನ್ ಮಾಡ್ತಾ ಇದ್ದಾಳೆ. ಇದು ಒಂದು ಡ್ರಾಯ್ ಸ್ಟ್ಯಾಂಡ್ ಆಗಿರುತ್ತೆ. ಏನಕ್ಕೆ ಅಂತ ನಾನು ಮುಂದಿನ ದಿನದಲ್ಲಿ ಇದರಲ್ಲಿ ನಾನು ಹೇಗೆ ಇದನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇನ್ನ ಅದೇನಿಕೆ ಅಂತಾನು ಕೂಡ ಹೇಳ್ತೀನಿ. ಈಗ ಹೇಳಲ್ಲ, ಮುಂದಿನ ದಿನದಲ್ಲಿ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಅದು ಯೂಸ್ ಇಲ್ಲ. ಅದು ವಿಡಿಯೋಗೋಸ್ಕರ ನಾನು ಇದು ರೆಡಿ ಮಾಡ್ತಾ ಇರೋದು ಅಷ್ಟೇನೆ. ಇದನ್ನ ಸದ್ಯಕ್ಕೆ ನಾನು ಈಗ್ಲೇ ಯೂಸ್ ಮಾಡಲ್ಲ. ಅದು ಮುಂದಿನ ದಿನದಲ್ಲೇ ಯೂಸ್ ಆಗುತ್ತೆ. ಅದಕ್ಕೋಸ್ಕರನೇ ಹಾಗೆ ಇಟ್ಟಿದ್ದೀನಿ. ನಮ್ಮ ಅಳಿಯನೇ ಫುಲ್ ಅರೇಂಜ್ ಮಾಡ್ತಾ ಇದ್ದಾರೆ ಎಲ್ಲಾನು. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅರೇಂಜ್ ಮಾಡ್ತಾ ಇದ್ರು. ಅದೇನೋ ಖುಷಿ ಆಗ್ತಿತ್ತು ಅವರಿಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇರೋದು. ಫಸ್ಟ್ ಫೈನಲಿ ಇದು ರೆಡಿ ಆಯ್ತು. ನೋಡಿ ಹೀಗ್ ಬಂದಿದೆ, ಚೆನ್ನಾಗಿದೆ. ಆಕ್ಚುಲಿ ನಾವು ಅನ್ಕೊಂಡಿರೋದ್ಕಿಂತನೂ ಚೆನ್ನಾಗಿ ಬಂದಿತ್ತು. ಖುಷಿ ಆಯ್ತು. ಇದು ಮುಂದಿನ ದಿನದಲ್ಲಿ ಹೇಗೆ ಅಂತ ಹೇಳ್ತೀನಿ. ಅಷ್ಟರಲ್ಲಿ ಬೇಳೆ ಸಾರು ರೆಡಿ ಆಗಿತ್ತು. ಊಟಕ್ಕೆ ಹಾಕೊಟ್ಟೆ ನಮ್ಮ ಅಳಿಯ ಮಗಳಿಗೆ. ನಾನು ಒಂದ್ ಸೈಡಲ್ಲಿ ಊಟಕ್ಕೆ ಕೂತಿದ್ದೆ. ಬೇಳೆ ಸಾರಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು.
ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.